ಬಡ ಬಡ ಮನಿ ಎಲ್ಲ ಒರಿಸ್ಕಾರ ಜಳಕ ಮಾಡಿ ಪೂಜೆ ಮಾಡಿ ಅಡಿಗೆ ಮಾಡಿಬಿಟ್ರೆ ಮುಗಿದು ಹೋಗ್ಬಿಡ್ತದ ತಾಯಿ. ಗಿರ್ಜಾ ಯವ್ವನ ಇದೇ ಇನ್ನಾರ ಮನಿ ಒರ್ಸಾಕತ್ತೇನಿ ಮತ್ ಬಂದ ಬಿಟ್ರೆ ಎಷ್ಟು ಸಲ ಹೇಳಿದನು ಮನಿ ಒರೆಸುವಾಗ ಒಂದೀಟ ಅದನ್ನ ಒಣಗಾಕ್ ಬಿಡ್ರಿ ಹಂಗ ಅಡ್ಡಾಡ್ಬೇಡ್ರಿ ಅಂತ ಹೇಳಿ. ಆ ಸಣ್ಣ ಮಕ್ಕಳಿಗೆಲ್ಲ ಹೇಳ್ಬೋದು, ನಿಮಗ್ ಹೇಳೋದು ದೊಡ್ಡ ವಜ್ಜಿ ನೋಡ್ರಿ. ಅಲ್ಲ ನಿಮಗ್ ಗೊತ್ತಾಗೋದಿಲ್ರಿ ಒಂದೀಟು ಮನಿ ಒಳಸಾಕತ್ತಾಳ ನನ್ನ ಹೆಂಡತಿ ಆಗ್ಲಿ ನಾ ಈಗ ಹೋಗ್ಬಾರ್ದು, ನಾ ಈಗ ಅಲ್ಲೆಲ್ಲ ತುಳ್ದಾಡಿನಿ ಅಂದ್ರ ಕಲ್ಲೆಲ್ಲ ರಾಡೇಕಾವು ಮತ್ ಹೊಳ್ ನನ್ನ ಹೆಂಡತಿ ಅದನ್ನ ಒರೆಸ್ಬೇಕಂತ ನಿಮಗ್ ಒಂದೀಟು ಗೊತ್ತಾಗೋದಿಲ್ಲೇನ್ರಿ? ನನ್ ಮ್ಯಾಲ ನಿಮಗ ಕಾಳಜಿ ಕನಿಕರ ಏನು ಇಲ್ಲೇ ಇಲ್ಲೇನ್ರಿ? ಹೋಗೋ ನೋನ್ ದಪ 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 ದೊಡ್ಡ ಮಳಿ ಬಂದ ನಿಂತಂಗ ಆತ್ ನೋಡು. ಅಲ್ಲ ಏನ್ ಭೂಕಂಪ ಆತನೋ ಅನ್ನೋದಂಗ್ ಮಾತಾಡಕತ್ತೀಯಲ್ಲ. ಹೌದೌದೌದ್ರಿ, ನಾ ಮಾತಾಡಿರ್ ನಿಮಗ ಭೂಕಂಪ ಆದಂಗನ ಆಕೇತ್ರಿ. ಮತ್ತೇನ್ ಮಾಡೋದಿನ್ನ? ನಾ ಏನಾರ ಹೇಳ್ಬೇಕಂತ ಬರ್ಕೊಡ್ಕ ಅಂದ್ರ ನೀ ಏನಾರ ಒಂದ್ ನ್ಯಾಯ ತಕೊಂಡ್ ನಿಂದಿರ್ತಿ. ಇದು ಏನ್ ದೊಡ್ಡ ವಿಷಯ? ಏನೋ ಕಲ್ಲು ಒರ್ಸಾಕತ್ತಿದ್ದಿ, ನಾನ್ ನೋಡ್ಲಿಲ್ಲ, ಹಂಗ ನೋಡೋದ್ಲೆ ಬಂದ್ಬಿಟ್ನಿಪ್ಪ. ಅದನ್ನಲ್ಲೇ ಮುಗಿಸ್ಬಿಡ್ಬೇಕು. ಅದನ್ನ ಏನ್ ಇಷ್ಟು ಉದ್ದ ಮಾತಾಡೆ ಜಗಳಕ್ಕೆ ಮುಂದೂಡುದು? ಅಯ್ಯ ಮಾತೆತ್ತಿರ ಜಗಳ ಮಾಡ್ತಿ ಅಂತೀರಿ. ನಾ ಜಗಳ ಮಾಡೋದಂದ ನಿಮ್ ಕಣ್ಣಿ ಕಾಣ್ತೈತ್ರಿ. ಆದ್ರ ಪಾಪ ನನ್ನ ಹೆಂಡತಿ ಮುಂಜಾನೆ ಎದ್ದಕಾರ ಅಂಗಳ ಬಾಗ್ಲ ಕಸ ಹೊಡೆದ ನೀರ್ ಗೊಜ್ಜೆ ರಂಗೋಲಿ ಹಾಕಿ ಮನಿ ಎಲ್ಲ ಕಸ ಹೊಡೆದ ಪರಿಸಿ ಒರೆಸ್ಕೊಂಡ ಅಡಿಗೆ ಮಾಡಿ ಚಾ ಮಾಡಿ ನಾಷ್ಟಾ ಮಾಡಿ ಹುಡುಗರಿಗೆ ಡಬ್ಬಿ ಕಟ್ಕೊಟ್ಟ ಅವಕ್ಕೆ ನಾಷ್ಟಾ ಹಾಕಿಕೊಟ್ಟ. ನಿಮಗೆಲ್ಲರಿಗೂ ಹೊಲಕ್ಕೆ ಹೋಗೋರಿಗೆ ರೊಟ್ಟಿ ಪಲ್ಯ ಉಪ್ಪಿಟ್ಟು ಅಂತ ಹೇಳಿ ನಿಮಗೆಲ್ಲ ಹೊಟ್ಟಿಗೆ ತಿನ್ನಾಕ್ ಮಾಡಿಕಾರ ಹಾಕಿಕೊಟ್ಟ. ಮನ್ಯಾಗ ಅತ್ತಿಗೋದು ಅಮ್ಮಂದು ಎಲ್ಲಾರ್ದು ನೋಡ್ಕೊಂಡ್ಕಾರ. ಆಮೇಲೆ ನಾವು ಜಳಕ ಪೂಜೆ ಮಾಡಿ ನಾಷ್ಟಾ ಮಾಡ್ಬೇಕಾರ ಎಷ್ಟ ತಕ್ಕತಿ ಅನ್ನೋದರ ಗೊತ್ತೈತೇನ್ರಿ ನಿಮ್ಗೆ? 11 ಗಂಟೆ 12 ಗಂಟೆ ಆದ್ರೂ ಇನ್ನ ಒಂದ್ ನಾಷ್ಟಾ ಮಾಡಕ್ ಆಗಿರುದಿಲ್ಲ. ಅದನ್ನೆಲ್ಲ ಬಿಡ್ತೀರಿ. ಏನೋ ಹೆಣ್ಮಕ್ಳು ಒಂದಿಟ್ ಮನ್ಯಾಗ ಸಿಟ್ಟು ಬಂದ್ ಒಂದಿಟ್ಟು ಏನ್ರ ಮಾತಾಡಿದ್ರೆ ಸಾಕು ಜಗಳ ಮಾಡ್ತಿ ಅಂತ ಹೇಳಿ ಅಪವಾದ ಇಟ್ಕೊಂತ ನಿಂತು ಬಿಡ್ತೀರಿ. ಹೌದಿಲ್ರಿ? ಮತ್ತೆ ಅಲ್ಲ ಇವೆಲ್ಲ ಏನ್ ದೊಡ್ಡ ಮಹಾ? ಎಲ್ಲಾರು ಮಾಡೋ ಕೆಲಸನ ನೀ ಮಾಡ್ತಿ. ಗಂಡ್ ಮಕ್ಳ ಜೊತೆ ಹೊರಗೆ ಹೋಗಿ ದುಡಿಯೋದಾಗಿದ್ರ ಇನ್ನ ಎಷ್ಟು ಬೇಸರ ಮಾಡ್ಕೋತಿದ್ರು ಏನೋ ನೀವು ಹೆಣ್ಮಕ್ಳು. ಏನ್ರಿ ನಿಮ್ ಮಾತಿನ ಅರ್ಥ? ಹಂಗಾರ ನಾವು ಹೆಣ್ಮಕ್ಳ ಮನೆಗೆ ಏನು ಕೆಲಸನ ಮಾಡೋದಿಲ್ಲ, ಆರಾಮ್ ಮಹಾರಾಣಿಗತೆ ಕುಂದಿರ್ತೀವಿ. ನೀವು ಗಂಡ್ ಮಕ್ಳ ಅಟ್ಟ ದುಡಿದ್ಕಾರ ಸಂಸಾರ ನಿಭಾಯಿಸ್ತೀರಿ ಅಂತ ಅನ್ನಕತ್ತೀರೇನ್ರಿ? ಹ್ಞೂ ಮತ್ತ ಬರೇ ಮನಿ ಕೆಲಸ ಮಾಡ್ಕೊಂತ ಕುಂತ್ರ ಜೀವನ ನಡೀತೈತೆ ಅಂತ ತಿಳ್ಕೊಂಡಿ ಏನ? ನಾವು ಗಂಡ್ ಮಕ್ಳು ಹೊರಗೆ ಹೋಗಿ ದುಡಿದು ಬಂದ ಸಂತಿ ಪ್ಯಾಟಿ ಮನಿ ಖರ್ಚು ವೆಚ್ಚಗಳೆಲ್ಲ ನೋಡ್ಕೋತೇವೆ ಅಂತ ಹೇಳಿ ಜೀವನ ನಡೀತಿರ್ತೈತಿ. ನೋಡ್ರಿ ನೀವ್ ಹಿಂಗೆಲ್ಲ ಮಾತಾಡೋದು ಸರಿ ಅಲ್ಲ. ಏನ ಮನಿ ಕೆಲಸ ಅಂತ ಹೀಯಾಳಿಸಿ ಮಾತಾಡೋದು ನೀವು? ಮನಿ ಕೆಲಸ ಅಂದ್ರ ಅಷ್ಟು ಕೀಳಾಗಿ ನೋಡೋದು ಏನ್ ಚಲೋ ಅನಿಸ್ತೈತಿ ನೀವ ಹೇಳ್ರಿ? ಅಯ್ಯ ನಿಂದೊಳೆ ಕತಿ ಆತಲ್ಲ, ಇದ್ರೊಳಗೆ ಕೀಳೇನ ಮೇಲೇನ ಏನ್ ಇದ್ದದ್ದು ಹೇಳಾಕತ್ತೇನಿ. ಏನ್ ಮನಿ ಕೆಲಸ ಯಾರಾದ್ರೂ ಮಾಡ್ತಾವ. ಸಣ್ಣ ಹುಡುಗರಿಗೆ ಕಲ್ಸಿರನು ಕಸ ಪರಿಸಿ ಒಗ್ಯಾನ ಬಾಂಡೆ ಮಾಡಂದ್ರ ಮಾಡ್ತಾವ್. ಇದ್ರಾಗ ಏನ್ ದೊಡ್ಡ ವಿಷಯ ಐತಿ? ಹಂಗಾರ ನಿಮ್ ದೃಷ್ಟಿಯೊಳಗ ಮನಿ ಕೆಲಸ ಮಾಡೋದಷ್ಟ ಹೆಣ್ಮಕ್ಳ ಕೆಲಸ ಯಾರಾದ್ರೂ ಮಾಡ್ಬೋದು ಅನ್ನಕತ್ತೀರೇನ್ರಿ? ಹ್ಞೂ ಮತ್ತ ಇದೇನ್ ಮಹಾ ದೊಡ್ಡ ಕೆಲಸ, ಯಾರಾದ್ರೂ ಮಾಡ್ಬೋದು. ನಾನು ಜಗಳ ಮಾಡಬಾರ್ದು ಅಂತ ಎಷ್ಟು ಅನ್ಕೋತೇನಿ. ಆದ್ರೂ ನೀವು ನನ್ನ ಹಿಂಗೆಲ್ಲ ಮಾತಾಡ್ಕಾರ ಜಗಳ ಮಾಡಕ್ ಹಚ್ಚೇ ಬಿಡ್ತೀರಿ ನೋಡ್ರಿ. ಅಯ್ಯ ಇವಕ್ಕೇನಾತ ಇವ ಹಿಂಗ್ಯಾಕ್ ಬಡದಾಡಕತ್ತಾವ ಎರಡು ಗಂಡ ಹೆಂಡತಿ ಇವು? ಗಿರ್ಜಕ್ಕ ಎದಕ್ ಬಡದಾಡತ್ತೀರಿ ಹಿಂಗ್ ಇಬ್ರು ಹೇಳೂರಾಗ? ಈಗರ ಹಿತ್ಲಾಗಿದ್ದಾಗ ಚಂದಗಿನ ಮಾತಾಡಿ ಬಂದಿಲ್ಲ, ಈಗೇನಾತ್ ನಿನಗ್ ಬರೋರಾಗ? ನಾ ಹಂಗಾರ ಹೂ ಕೊಯ್ಯೋದ್ ಬಿಟ್ಟು ಓಡಿ ಬಂದಿದ ಯಾಕ? ಎದಕ್ ಬಡದಾಡಕತ್ತೀರಿ? ಅಯ್ಯೋ ಬಾಬೇ ಇವ ಚಲೋ ಬಂದಿತ್ತ, ಹುಬ್ಬಳ್ಳಿಗೆ ಹೊಂಟೀನಿ ಅಟು ಏನ್ರ ಬೇಕನ ಹಂಗಾರ ಅಂತ ಕೇಳಿರಾತಂತ ಹೇಳಿ ಹೇಳಾಕಂತ ಬಂದನು. ಅದನ್ನೆಲ್ಲ ವರ್ಷಾತಿದ್ಲು, ನಾ ಅಟ್ ನೋಡೋದ್ಲೆ ಬಂದ್ಬಿಟ್ನಿ. ಅಷ್ಟಿತ ನ್ಯಾಯ ತಕೊಂಡ್ ನಿಂತ ನೋಡ್ಬೇ. ನೀವ್ ಹೇಳಿದ್ದೆಲ್ಲ ನಂಬಿಡ್ತಾರ ನೋಡ್ರಿ ಅತ್ತಿರಿ ನಾನು ಏನು ಮಾಡಿಲ್ರಿ ಅತ್ತಿರಿ. ನಾನೆಲ್ಲ ಒರ್ಸಾಕತ್ತಿದ್ನಿ, ಇವ್ರು ಹಂಗ ನೋಡಿದ್ಲೆ ರಾಡಿಗೆ ಹಾಲು ತೋಕೋ ಅಂತ ಬಂದ್ಬಿಟ್ರಿ. ಅದಕ್ಕೆ ಸಿಟ್ಟು ಬಂತು. ಅಲ್ರಿ ನಮಗೂ ಮುಂಜಾನೆಯಿಂದ ಸಾಕಟ್ ಕೆಲಸ ಮಾಡಿ ಬ್ಯಾಸ್ರಕತಿ, ಒಂದ್ ಸ್ವಲ್ಪ ನೋಡಿ ಮಾಡಿ ಅಡ್ಡಾಡ್ಬೇಕು. ಹಿಂಗ್ ಮಾಡಿದ್ರೆ ನಾ ಎಷ್ಟಂತ ಮಾಡ್ಲಿ ಅಂತ ಅಷ್ಟ ಅನ್ನೋ ತಟ್ಟ ತಡಾರಿ ನಾ ನಿಮ್ಮಲ್ಲಿ ಜಗಳಕ್ಕೆ ನಿಂತು ಬಿಟ್ಟಾರ ನೋಡ್ರಿ ಅತ್ತಿರಿ. ಅಲ್ಲೆಪ್ಪ ಒಂದ್ ಸ್ವಲ್ಪ ನೋಡೇ ಮಾಡಿ ಅಡ್ಡಾಡ್ಬೇಕು ಬೇಡೋ? ದೊಡ್ಡ ಮನಿ ಆಕತಿ, ಆಕಿ ಒಬ್ಬಾಕಿ ಎಲ್ಲ ಕೆಲಸಗಳು ಮಾಡ್ಕೋತಾಳ ಪಾಪ, ಬ್ಯಾಸ್ರಾಗುದಿಲ್ಲನ? ಒಂದ್ ಮಾತು ಅಂದ್ರ ಏನ್ ದೊಡ್ಡ ತಪ್ಪಾತು? ನೀನಾರ ಸಂಭಾಸ್ಕೊಂಡ್ ಹೋಗ್ಬೇಕು ಬೇಡೋ ಅಟ? ಅಯ್ಯೋ ಅದನ್ನೆಷ್ಟ ನೆಟ್ಟಗೆ ಹೇಳಿದ್ರ ನಾನು ಹ್ಞೂ ಅಂತ ಹೇಳಿ ಸುಮ್ಮ ಆಗಿಬಿಡ್ತಿದ್ನಿ ಬೇ. ಏನೇನೆಲ್ಲ ಮಾತಾಡಿಳಂದಿ ಬ್ಯಾಡ ಸುದ್ದಿ. ಹೇಳಕ್ ಬಿಟ್ರೆ ಏನೇನ್ರಿ ಹೇಳ್ಬಿಡ್ತಾರ. ನಾನೇ ಹೇಳ್ಬಿಡ್ತೇನೆ ತಡಿ, ಬರ್ರಿ ಈ ಕಡೆ. ಅತ್ತಿರಿ ಅವ್ರೇನ್ ಹೇಳಿದ್ರಿ? ನಾ ಹೇಳ್ತೇನೆ ಕೇಳ್ರಿ. ಇಲ್ಲಿ ನೀವ್ ಹಿಂಗ್ ಮಾಡಿರ ನಾ ಹೆಂಗ್ ಕೆಲಸ ಮಾಡ್ಬೇಕ್ರಿ? ನೋಡ್ಕೊಂಡ್ ಮಾಡಕ್ ಬರೋದಿಲ್ಲೇನ್ರಿ ಅಂತ ಒಂದ ಮಾತು ಅಂದತ್ತ ತಡಾರಿ ನನ್ ಜೋಡಿ ಜಗಳಕ್ಕ ನಿಂತ್ ಬಿಟ್ರಿ. ಏನ್ ಯಾರು ಮಾಡ್ಲಿದ್ ಕೆಲಸ ನೀ ಮಾಡ್ತೀಯನ? ಎಲ್ಲಾ ಹೆಣ್ಮಕ್ಳು ಮಾಡೋದು ಇದೇ ಕೆಲಸ. ಇದ್ರಾಗ ಏನು ಅಂತ ತಲೆ ಹೋಗು ಬ್ಯಾಸ್ರಾಗು ಕೆಲಸ ಇರ್ತತಿ. ಹಂಗಾತು ಹಿಂಗಾತು ಅಂತ ಹೇಳಿ ನಮಗೇನು ಮನೆ ಕೆಲಸ ಮಾಡೋರ್ಗೆ ಏನು ಕಿಮ್ಮತ್ತ ಇಲ್ಲ ಅನ್ನೋರಂಗ್ ಮಾತಾಡಕತ್ತಾರ್ರಿ. ಅದ್ ಸರಿ ಏನ್ರಿ ಅತ್ತೀರಿ? ನೀವ ಹೇಳ್ರಿ ಹಂಗಾರ. ಅಲ್ಲಪ್ಪ ಹಂಗೆಲ್ಲ ಯಾಕೆ ಮಾತಾಡ್ತಿ? ಮನಿ ಕೆಲಸ ಅಂದ್ರ ಏನ್ ಸಾಮಾನ್ಯ ಅಂತ ತಿಳ್ಕೊಂಡೇನ?
ಮನೆ ಕೆಲಸ ಅಂದ್ರೆ ಬರೀ ಕಸ ಬಾಂಡೆ ಇವತ್ತು ಕೆಲಸಗಳು ಮಾಡೋದು ಅಷ್ಟ ಅಂತ ತಿಳ್ಕೊಂಡೇನ. ಹೆಣ್ಮಕ್ಳು ಮನೆ ಜವಾಬ್ದಾರಿ ಎಲ್ಲ ತಗೊಂಡ ಮನೆ ನಿಭಾಯಿಸ್ಕೊಂಡು ಹೋಗ್ತಿರ್ತಾರ. ಅದನ್ನ ನಾನು ಒಂದ ಮಾತಿನಾಗ ಮನೆ ಕೆಲಸ ಅಂತ ಹೇಳ್ತಾರು. ನಿಮಗೇನು ಅನಿಸ್ಬಿಡ್ತತಿ? ಇವ್ರು ಬರೇ ಇವಷ್ಟು ಕೆಲಸ ಮಾಡಿ ಆರಾಮ್ ಇರ್ತಾರು ಮನ್ಯಾಗ ಅನಿಸ್ಬಿಡ್ತತಿ, ಹೌದಿಲ್ಲ? ಅಲ್ವೇವ ನೀನು ಅಕ್ಕಿನಂಗ ಮಾತಾಡಕತ್ತಿಯಲ್ಲ. ಏನ್ ಮನಿ ಕೆಲಸ ಅಂದ್ರ ಅಂತ ತಲೆ ಹೋಗೋ ಕೆಲಸ ಏನಿರ್ತೈತಂತ. ಇದೇ ಕೆಲಸ ಅಲ್ಲ ಎಲ್ಲ ಹೆಣ್ಮಕ್ಳು ಮಾಡೋದು. ಆಕೆ ಏನ್ ಸಪ್ರೇಟ್ ಮಾಡ್ತಾಳನ? ನೋಡ್ರಿ ನೋಡ್ರಿ ಅತ್ತಿರಿ ಹಿಂಗ ಮಾತಾಡಕತ್ತಾರ್ರಿ. ಹೌದ್ ಮತ್ತ ಮನಿ ಕೆಲ್ಸನ ಯಾರ್ ಬೇಕಾದ್ರೂ ಮಾಡ್ಬೋದು. ನೋಡಪ್ಪ, ಹಂಗೆಲ್ಲ ಮಾತಾಡಬಾರ್ದು. ನೀ ತಿಳುವಳಿಕೆವಾಗಿ ಹಿಂಗೆಲ್ಲ ಮಾತಾಡೆ ಅಕ್ಕಿ ಮನಸ್ಸಿಗೆ ಬೇಸರ ಮಾಡಿರ ಮತ್ತೆ ಅಕ್ಕಿಗೂ ಸಿಟ್ಟು ಬರೋದಿಲ್ಲನ. ಮೊದ್ಲ ಅಕ್ಕಿ ಒಂದ್ ಮಾತಿಗೆ 20 ಮಾತು ಮಾತಾಡ್ತಾಳು. ನೀ ಮತ್ ಹಿಂಗೆಲ್ಲ ಮಾತಾಡ್ರ ಬಿಟ್ಟಾಳನ ನಿನ್ನ? ಇವ್ರೇನ್ ನನ್ನ ಹೊಗಳಾಕತ್ತಾರೋ ಏನ್ ಬೈಯಾಕತ್ತಾರೋ? ಒಂದ್ ಮನಿ ಅಂದ್ಮೇಲೆ ದುಡ್ಕೋತ್ ಬಂದ್ಕಾರ ಮನಿ ನಡೆಸು ಯಜಮಾನ ಎಷ್ಟು ಮುಖ್ಯನೋ ಮನಿ ಎಲ್ಲ ನಿಭಾಯಿಸ್ಕೊಂಡ ಮನಿ ಆಗು ಹೋಗು ಮಕ್ಕಳು ಮರಿ ಎಲ್ಲಾರ್ದು ಜವಾಬ್ದಾರಿ ತಗೊಂಡ್ಕಾರ ಮನಿ ನಡೆಸುವಂತ ಗೃಹಿಣಿನೂ ಅಷ್ಟ ಮುಖ್ಯಪ್ಪ. ಹೌದೌದ್ ಬಿಡ್ಬೇಕು. ಎಷ್ಟಾದ್ರೂ ನೀವು ಹೆಣ್ಮಕ್ಳಲ್ಲ, ನಿಮ್ ಪರವಾಗಿನ ಮಾತಾಡೋರು ನೀವು. ಇದ್ರೊಳಗೆ ಪರ ವಿರೋಧ ಏನೈತಿ? ಇರೋದನ್ನ ಹೇಳಾಕತ್ತಾನ ನೋಡ್ತಮ್ಮ. ಅಲ್ಲಿ ಬೇವ ಅದು ಏನ್ ದೊಡ್ಡ ಕೆಲಸ. ಈಗೆಲ್ಲ ರೊಕ್ಕ ಕೊಟ್ರ ಮನಿ ಕಸ ಹೊಡೆದ ಪರಿಶಿ ಒರೆಸಿ ಬಾಂಡೆ ತಿಕ್ಕೊಟ್ಟು ಹೋಗ್ತಾರ. ಅಡಿಗೆ ಸುಧಾ ಮಾಡಿ ಕೊಡ್ತಾರ. ಮತ್ತ ಬೇಕಂದ್ರ ಊಟಕ್ಕನು ನೀಡ್ತಾರ ಮಕ್ಕಳು ಮರಿಗೆ. ಮತ್ತ ಮಕ್ಕಳನ್ನ ಸಾಕಾಕ ಸಲುವಾಕ ಎಲ್ಲಾಕನು ಈಗ ಕೆಲ್ಸಕ್ಕೆ ಸಿಗ್ತಾರು. ಇದೇನ್ ದೊಡ್ಡ ವಿಷಯ ನೀ ಹೇಳೋದು? ಅಯ್ಯೇ ಹುಚ್ಚಪ್ಪ, ನಿನಗೇನಾಗೈತಿ? ನೀ ಯಾಕೆ ಹಿಂಗೆ ಮಾತಾಡಕತ್ತಿ? ಈಗೇನ ಮನಿ ಕೆಲಸದವರು ಬೇಡ ಏನೋ ಅಂತೀರಲ್ಲ ಮಷಿನ್ಗಳು, ಆ ಮಷಿನ್ಗಳು ಸುದ ಕೆಲಸ ಮಾಡ್ತಾವ. ಆದ್ರ ಆ ಮಷಿನ್ಗಳಿಗೆ ಭಾವನೆ ಇರ್ತತನ. ನೀ ಎಷ್ಟು ಕೆಲಸ ಕೊಡ್ತೀವಿ ಅಷ್ಟು ಕೆಲಸ ಮಾಡ್ತಾವು. ಕೆಲಸದವ್ರೂ ಹಂಗೆ ಎಲ್ಲೋ ಒಬ್ರು ಇಬ್ರು ನಮ್ಮವರು ತಮ್ಮವರು ಅಂತ ಹಚ್ಕೊಂಡು ಕೆಲಸ ಮಾಡೋರು ಇರ್ತಾರೋ. ಆದ್ರೆ ಎಲ್ಲರೂ ಅವ್ರವ್ರ ಅವಶ್ಯಕತೆಗಳಿಗೆ ಅವ್ರ ದುಡ್ಡಿನ ಅನಾನುಕೂಲಕ್ಕಾಗಿ ಮತ್ತೊಬ್ಬರ ಮನೆ ಕೆಲಸ ಮಾಡಕ್ಕೆ ಬರ್ತಾರೆ. ಅದ ಒಂದು ಗೃಹಿಣಿ ತನ್ನ ಗಂಡ ತನ್ನ ಮಕ್ಕಳು ತನ್ನ ಅತ್ತಿ ಮಾವ ಚಂದಗೆ ತಿನ್ಲಿ ಉಣ್ಲಿ ಅವ್ರ ಚಂದಗೆ ಇರಲಿ ಅಂತ ತನ್ನ ಪ್ರೀತಿ ಹಾಕ್ಯಾರ ಆ ಕೆಲಸಗಳೆಲ್ಲ ಮಾಡ್ತಿರ್ತಾಳು. ಅವ್ರು ಮಾಡೋ ಕೆಲಸ ಆ ಹೊರಗಿನವ್ರು ಮಾಡೋದು ಮಷಿನ್ ಮಾಡೋ ಕೆಲಸ ಒಂದಾನ? ಏನೇನೋ ಬಿಡ್ಬೇಯವ್ವ. ನಿಮ್ ಮಾತು ನನಗೆ ಅರ್ಥ ಆಗುದಿಲ್ಲ, ನನ್ನ ಮಾತು ನಿಮಗೆ ಅರ್ಥ ಆಗುದಿಲ್ಲ. ಹೌದಪ್ಪ ಹೌದು, ಎಲ್ಲ ಇದ್ದವ್ರಿಗೆ ಯಾವುದ್ರ ಬೆಲೆನೂ ಗೊತ್ತಿರೋದಿಲ್ಲ ಅಂತ ಹಂಗಾತ್ ನಿನ್ ಕತಿ. ಹಂಗಂದ್ರೇನ್ ಬೇವ? ಮತ್ತೇನ್ಪ ತಮ್ಮ, ಈಗ ನೋಡು ಬಡವ್ರನ್ನ ಹೋಗಿ ಕೇಳ, ದುಡ್ಡಿನ ಬೆಲೆ ಏನನ್ನೋದು ಗೊತ್ತಕ್ಕತೆ. ತಂದೆ ತಾಯಿ ಇಲ್ಲದ ಮಕ್ಕಳನ್ನ ಕೇಳು, ತಂದೆ ತಾಯಿ ಬೆಲೆ ಏನನ್ನೋದು ಅವ್ರ ಕಣ್ಣೊಳಗೆ ಅವ್ರ ಕಣ್ಣೀರೊಳಗೆ ತಿಳಿತೈತಿ. ಅದ ಗಂಡನ ಕಳ್ಕೊಂಡಿರೋ ಹೆಂಡತಿ ಕಳ್ಕೊಂಡಿರೋ ಗಂಡ ಅಂಥವ್ರ ಜೀವನ ನೋಡು. ಅವಾಗ ಒಂದು ಜೊತೆಗಾರರ ಇದ್ರೆ ಜೀವನ ಯಾವ ಥರ ಇರ್ತೈತಿ, ಅವ್ರು ಇರಲಿಲ್ಲ ಅಂದ್ರೆ ಜೀವನದಾಗ ಏನೇನು ಕಷ್ಟ ಇರ್ತೈತಿ ಅನ್ನೋದು ಅರ್ಥಕತಿ. ಹಂಗೆ ಯಾವ ವಸ್ತು ನಮ್ಮ ಹತ್ರ ಇರ್ತೈತೋ ಅದ್ರ ಬೆಲೆ ಯಾವತ್ತೂ ನಮಗೆ ಅರ್ಥ ಆಗೋದಿಲ್ಲ. ಹಂಗೆ ಒಂದು ಗೃಹಿಣಿ ಮನೆಗೆ ಲಕ್ಷ್ಮಿ ಇದ್ದಂಗೆ ಮನೆ ಜವಾಬ್ದಾರಿ ಎಲ್ಲ ಹೊತ್ತ ನಕ್ಕೋಂತ ಮನೆಯೆಲ್ಲ ನಿಭಾಯಿಸುವಂಥ ಒಂದು ಗೃಹಿಣಿ ಮನೆಯೊಳಗಿರ್ಬೇಕಾದ್ರೆ ನಿಮ್ಮಂಥವ್ರಿಗೆ ಅವಳ ಬೆಲೆ ಗೊತ್ತಾಗೋದಿಲ್ಲ. ಕಾರೇಶು ದಾಸಿ ಕರುಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮಿ ಶಯನೇಶು ರಂಭ ಅಂತ ಹೇಳಿ ಸುಮ್ಮನೆ ಹೇಳ್ಯಾರನ. ಒಂದು ಹೆಣ್ಣು ಮಗಳಂದ್ರೆ ಕೆಲಸ ಮಾಡೋದ್ರೊಳಗೆ ದಾಸಿ ಹೆಂಗೆ ಕೆಲಸ ಮಾಡ್ತಾಳಂತ ಕರುಣೆ ಸಹನೆ ತೋರಿಸೋದ್ರಾಗ ಆಕಿ ಒಬ್ಬ ಮಂತ್ರಿಗತ್ತೆ ಕೆಲಸ ಮಾಡ್ತಿರ್ತಾಳ. ಸಲಹುವಾಗ ತಾಯಿಯಾಗಿ ರೂಪದೊಳಗೆ ಲಕ್ಷ್ಮಿಯಾಗಿ ಒಂದು ಹೆಣ್ಣು ಮಗಳು ಎಲ್ಲ ಜವಾಬ್ದಾರಿಗಳನ್ನು ತನ್ನ ಹೆಗಲ ಮೇಲೆ ಹೊತ್ತ ನಿಭಾಯಿಸ್ತಿರ್ತಾಳು. ಹಾಗೆಲ್ಲ ಯಾರ ಬಗ್ಗೆನೂ ಕೇವಲವಾಗಿ ಮಾತಾಡಬಾರ್ದಪ್ಪ. ಒಂದು ಗೃಹಿಣಿ ಅಂದ್ರೆ ಅವಳದ ಆದ ಒಂದು ಗೌರವ ಅಕ್ಕಿಗೂ ಇರ್ತೈತಿ. ಯಾರು ಆ ಗೃಹಿಣಿಯರಿಗೆ ಗೌರವ ಕೊಡದ್ಲೆ ಅವ್ರು ಮಾಡೋ ಕೆಲಸಗಳಿಗೆ ಅವಮಾನ ಮಾಡಿ ಮಾತಾಡಬಾರ್ದು. ಹೌದು ಬೇವ, ನೀ ಹೇಳೋದು ಖರೆ. ನಾನು ಏನೇನೋ ಮಾತಾಡ್ಬಿಟ್ನಿ ಗಿರಿಜಾ, ನನ್ನ ತಪ್ಪಾತು ನೋಡು. ಇನ್ಮ್ಯಾಗಿಂದ ನಾ ಯಾವತ್ತೂ ನಿನಗೆ ಹಂಗೆ ಮಾತಾಡೋದಿಲ್ಲ. ಹೆಣ್ಮಕ್ಳಂದ್ರೆ ಮನೆ ಎಲ್ಲ ಜವಾಬ್ದಾರಿಗಳು ತಗೊಂಡ ಮನೆ ನಡೆಸೋ ಲಕ್ಷ್ಮಿಗಳು ನೀವು. ನಿಮಗೆ ಹಾಗೆಲ್ಲ ಮಾತಾಡಬಾರ್ದು ಅನ್ನೋದು ನನಗೆ ಇವತ್ತು ಗೊತ್ತಾತು. ನಾನು ಕ್ಷಮಿಸ್ಬಿಡು. ಅಯ್ಯಯ್ಯೋ, ನೀವ್ಯಾಕೆ ಕ್ಷಮಿಸ್ಬಿಡು ಅಂತ ಕೇಳ್ತೀರಿ? ನಾ ಬರೀ ನಾನೆಲ್ಲ ವರ್ಷವಾಗ ನೀವು ಬಂದ್ರಿ ಅನ್ನೋದು ಕಷ್ಟ. ನಾನು ಭಾಳ ಓವರ್ ಆ್ಯಕ್ಟಿಂಗ್ ಮಾಡಿಬಿಟ್ಟಿನ್ರಿ. ನಂದು ಭಾಳ ತಪ್ಪೈತ್ರಿ ಇದ್ರಾಗ. ನೀವು ಹಾಗೆಲ್ಲ ಮಾತಾಡಕ್ಕೆ ನಾನೇ ಕಾರಣ ಆದ್ನಿ. ಇಲ್ಲ ಅಂದ್ರೆ ನೀವು ನಿಮ್ಮ ಮನಸ್ಸು ಏನನ್ನೋದು ನನಗೆ ಅರ್ಥ ಆಕೈತ್ರಿ. ನಂದು ತಪ್ಪಾತು, ನನ್ನ ಕ್ಷಮಿಸ್ಬಿಡ್ರಿ. ನೋಡ್ರಿಪ್ಪ, ನಾವು ಒಮ್ಮೊಮ್ಮೆ ಎಷ್ಟು ತಪ್ಪು ಕೆಲಸ ಮಾಡ್ತೇವಿ. ಹಿತ್ತಲು ಗಿಡ ಮದ್ದಲ್ಲ ಅಂತ ಹೇಳಿ ನಮ್ಮ ಮನೆಯೊಳಗಿರೋ ಗೃಹಿಣಿಯರ ಬಗ್ಗೆ ಅವ್ರ ವ್ಯಾಲ್ಯೂ ಏನನ್ನೋದು ನಮಗೆ ಅರ್ಥನೇ ಆಗೋದಿಲ್ಲ ಎಷ್ಟೋ ದಿವಸ. ಪಾಪ ಅವ್ರ ಪರಿಸ್ಥಿತಿಗಳ್ನು ಅರ್ಥ ಮಾಡ್ಕೊಂಡು ಅವ್ರ ಬಗ್ಗೆನೂ ನಾವು
ಒಂದು ಸ್ವಲ್ಪ ಕಾಳಜಿ ತೋರಿಸಿರ ಅವ್ರಿಗೂ ಎಷ್ಟು ಖುಷಿ ಆಕತ್ತಲ್ರಿ. ನಮ್ಮ ಕೈಲಿಂದ ಅವ್ರಿಗೆ ಏನೋ ಕೆಲಸ ಮಾಡ್ಕೊಡಕ್ಕಾಗಲಿಲ್ಲ ಅಂದ್ರೂ ಅವ್ರು ಮಾಡೋ ಕೆಲಸಗಳಿಗೆರ ನಾವು ಗೌರವ ಕೊಡ್ಬೇಕು, ಹೌದಲ್ರಿ? ಕತ್ತಿ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದೆ.